ಎಲ್ಲರಿಗೂ ನಮಸ್ಕಾರ. ಎಲ್ಲರನ್ನು ಕೂರ್ಗ್ ಹೋಮ್ ಕಿಚನ್ ವ್ಲಾಗ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಒಂದು ಅದ್ಭುತವಾದಂತಹ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿಗೆ ಕೂರ್ಗ್ ಪ್ಯೂರ್ ಹನಿಯನ್ನು ಹೇಗೆ ಮನೆಯಲ್ಲೇ ಮಾಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೊಡಗಿನ ಎಲ್ಲರ ಮನೆಗಳಲ್ಲಿ ಮನೆ ಹಿಂಭಾಗ ಅಥವಾ ತೋಟದಲ್ಲಿ ಹೂವಿನ ಗಿಡದ ಪಕ್ಕದಲ್ಲಿ ಈ ರೀತಿಯಾಗಿ ಪೆಟ್ಟಿಗೆಯನ್ನು ಇಟ್ಕೊಂಡಿರ್ತಾರೆ ನೋಡಿ. ಈ ರೀತಿಯಾಗಿ ಜೇನು ಹುಳಗಳೆಲ್ಲ ಇದರೊಳಗಡೆ ಇರುತ್ತೆ. ಆವಾಗ ಬೇಕಾದಾಗ ಜೇನು ಬೇಕಿದ್ದಾಗ ಈ ಹೂವೆಲ್ಲ ಅರಳಿರುತ್ತೆ ನೋಡಿ, ಅಂಥ ಟೈಮ್ನಲ್ಲಿ ಇದು ಜೇನನ್ನೆಲ್ಲ ಶೇಖರಿಸ್ಕೊಂಡು ಈ ಪೆಟ್ಟಿಗೆಯಲ್ಲಿ ಈ ಅರಿಗಳೊಳಗಡೆ ಇಟ್ಕೊಂಡಿರುತ್ತೆ. ಇದು ಜೇನು ಪೆಟ್ಟಿಗೆ ಅಂತ ಹೇಳ್ತಾರೆ ಇದಕ್ಕೆ. ಇದು ಸಾಧಾರಣ ಎಲ್ಲರ ಮನೆಗಳಲ್ಲೂ ಅಂದರೆ ಪೆಟ್ಟಿಗೆ ಜೇನನ್ನು ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಇಟ್ಕೊಂಡಿರ್ತಾರೆ. ಇಂಥ ಪೆಟ್ಟಿಗೆಗಳನ್ನೆಲ್ಲ ಇಟ್ಕೊಂಡು ಈ ಥರ ಹುಳಗಳನ್ನ ಅದರೊಳಗಡೆ ಬಿಟ್ಕೊಳ್ತಾರೆ. ಇದನ್ನ ಸಾಕೋದಕ್ಕೂ ಕೂಡ ತುಂಬಾ ಪ್ರೊಸೀಜರ್ ಇರುತ್ತೆ. ಅದು ಗೊತ್ತಿರೋರಿಗೆ ಮಾತ್ರನೇ ಆಗೋದು, ಎಲ್ರಿಗೂ ಕೂಡ ಆಗಲ್ಲ ನೋಡಿ. ಈ ಥರ ಈ ಪೆಟ್ಟಿಗೆಯನ್ನು ಇಟ್ಕೊಂಡು ಜೇನನ್ನು ಮಾಡ್ಕೊಳ್ತಾರೆ. ಆ ಜೇನು ಹುಳಗಳು ಎಲ್ಲ ಜೇನನ್ನು ಶೇಖರಿಸಿ ಆದ ನಂತರ ಈ ಥರ ಅರಿಗಳಲ್ಲಿ ಆ ಜೇನನ್ನು ತುಂಬಿಕೊಂಡಿರುತ್ತೆ. ಆ ಪೆಟ್ಟಿಗೆ ಒಳಗಡೆ ಈ ಥರ ನೋಡಿ, ಈ ಥರ ಬಾಕ್ಸ್ ಟೈಪಲ್ಲಿ ಇದೆಯಲ್ಲ, ಈ ಥರದ್ರಲ್ಲಿ ಜೇನಿಂದು ಈ ಥರ ಫುಲ್ ಕವರ್ ಆಗಿಬಿಟ್ಟಿರುತ್ತೆ. ಇದನ್ನು ಮೇಲೆ ಲೇಯರ್ನೆಲ್ಲ ಈ ವೈಟ್ ಇದೆಯಲ್ಲ ಅದನ್ನೆಲ್ಲ ತೆಗೆದುಬಿಡ್ತಾರೆ. ಅದನ್ನೆಲ್ಲ ತೆಗೆದಾದ ನಂತರ ಈ ಬರೀ ಅರಿಗಳಲ್ಲಿ ಜೇನು ಮಾತ್ರ ಇರುತ್ತಲ್ಲ ಅದನ್ನು ಮಾತ್ರ ಇಟ್ಕೊಂಡು ಈ ಜೇನು ತಯಾರಿಸ್ತಾರೆ ನೋಡಿ, ಜೇನು ತೆಗೆಯೋ ಮಷೀನಲ್ಲಿ ಇದನ್ನು ಹಾಕಿಬಿಟ್ಟು ಜೇನನ್ನು ತೆಗಿತಾರೆ. ಈ ವೈಟ್ ತೆಗಿಲಿಲ್ಲ ಅಂದರೆ ಒಂಥರ ನೊರೆ ಬಂದುಬಿಡುತ್ತೆ, ಈ ಜೇನೆಲ್ಲ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಅವರು ಈ ವೈಟ್ ಇರೋಂಥದ್ದನ್ನೆಲ್ಲ ತೆಗೆದುಬಿಡ್ತಾರೆ. ಮತ್ತು ಆ ವೈಟ್ ಇದೆಯಲ್ಲ ಅದು ಮೇಣ ಅಂತ, ಜೇನು ಮೇಣ ಅಂತ ಹೇಳಿಬಿಟ್ಟು ಅದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಏನಾದರೂ ಈ ಮೇಣವನ್ನು ಏನಾದರೂ ಅಂಟಿಸೋದಕ್ಕೆ ಆ ಥರ ಏನಾದರೂ ಯೂಸ್ ಮಾಡ್ಕೊಳ್ತಾರೆ. ಇದೇ ಜೇನು ಮಷೀನ್ ಇದರಲ್ಲೇ ಜೇನು ಮಾಡುವಂಥದ್ದು. ಈ ಥರ ನೋಡಿ, ಇದರೊಳಗಡೆ ಹಾಕಿದಾಗ ಅರಿಗಳನ್ನು ಹಾಕೋದಕ್ಕೆ ಈ ಥರ ಬಾಕ್ಸ್ ಟೈಪ್ ಎಲ್ಲ ಇದೆ. ಇದರೊಳಗಡೆ ಹಾಕಿಬಿಟ್ಟು ಆ ಹ್ಯಾಂಡಲ್ ಇದೆಯಲ್ಲ, ಆ ಹ್ಯಾಂಡಲ್ನ ಈ ರೀತಿಯಾಗಿ ತಿರುಗಿಸ್ಕೊಂಡ್ರೆ ಜೇನು ಅದರೊಳಗಡೆ ಬೀಳುತ್ತೆ, ತಿಳಿಯಾದ ಜೇನು ಬೀಳುತ್ತೆ. ಆದ್ರೂ ಕೂಡ ಅದರಲ್ಲಿ ಒಂದೊಂದು ಸ್ವಲ್ಪ ವೈಟ್ ಮೇಲ್ಗಡೆ ಈ ಗಮ್ ಥರ ಇರುತ್ತಲ್ಲ ಅದೆಲ್ಲ ಹೋಗಿಬಿಡಲಿ ಅಂತ ಹೇಳಿಬಿಟ್ಟು ಆ ಮೇಣ ಇದೆಯಲ್ಲ ಆ ಮೇಣ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಒಂದು ವೈಟ್ ಕಲರ್ ಬಟ್ಟೆಯನ್ನು ಇಟ್ಕೊಳ್ತಾರೆ. ತೆಳುವಾದಂತಹ ಒಂದು ಬಟ್ಟೆಯನ್ನು ಇಟ್ಕೊಂಡು ಶೋಧಿಸ್ಕೊಂಡು ಇದನ್ನು ನಾವು ಬಾಟಲ್ ಒಳಗಡೆ ಹಾಕಿಟ್ಕೊಂಡ್ರೆ ನಮಗೆ ಪ್ಯೂರ್ ಆದಂತಹ ಹನಿ ನಮಗೆ ಸಿಗುತ್ತೆ. ಈ ರೀತಿಯಾಗಿ ಒಂದು ತೆಳುವಾದಂತಹ ವೈಟ್ ಬಟ್ಟೆಯಲ್ಲಿ ಪುನಃ ಅದನ್ನು ಶೋಧಿಸ್ಕೊಳ್ತಾರೆ.
ಈ ರೀತಿಯಾಗಿ ಕೂರ್ಗಲ್ಲಿ ಪ್ಯೂರ್ ಹನಿ ನಮಗೆ ಸಿಗುತ್ತೆ. ಮಾರ್ಕೆಟ್ಗಳಲ್ಲೆಲ್ಲ ಈ ರೀತಿಯಾದಂತಹ ಪ್ಯೂರ್ ಹನಿ ಸಿಗಲ್ಲ. ಬೆಲ್ಲದ ಪಾಕ ಮತ್ತು ಸಕ್ಕರೆ ಪಾಕನೆಲ್ಲ ಸೇರಿಸಿ ಈ ಜೇನನ್ನು ಮಾಡ್ತಾರೆ. ಅದು ಅಷ್ಟೊಂದು ಒಳ್ಳೆಯದಲ್ಲ, ನಾವು ನೋಡಿಬಿಟ್ಟು ತಗೊಳ್ಬೇಕಾಗುತ್ತೆ. ಇದು ನಮಗೆ ಕೊಡಗಲ್ಲಿನೇ ಅಲ್ಲೇ ಮಾಡ್ಕೊಳ್ಳೋದ್ರಿಂದ ಈ ಜೇನು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಅದನ್ನು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ಜೇನು ಇದು ಹೇಗಿರುತ್ತೆ ಅಂತೆಲ್ಲ ಹೇಳಿಬಿಟ್ಟು. ಇದು ಪ್ಯೂರ್ ಹನಿ ಅಲ್ವಾ ಹೌದಾ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಜೇನು ತೆಗೆಯುವಾಗ ಈ ಥರ ಈ ಬೆಂಡ್ ಟೈಪ್ ಎಲ್ಲ ಇರುತ್ತೆ ನೋಡಿ, ಇದನ್ನು ಅವರು ಮೇಣದ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಅದನ್ನ ಏನಾದರೂ ಅಂಟಿಸೋದಕ್ಕಾಗಲಿ ಈ ಥರ ಏನಾದರೂ ಮಾಡ್ಕೊಳ್ಬೋದು. ಈ ಅರಿಯೆಲ್ಲ ಇಟ್ಟಿದ್ರಲ್ಲ ಅದರಲ್ಲೇ ನೋಡಿ ಎಷ್ಟೊಂದು ಜೇನು ಇಳಿದು ಹೋಗಿದೆ ಅಂತ ಹೇಳಿಬಿಟ್ಟು. ನೋಡಿ ಇದರಲ್ಲಿ ಇಷ್ಟು ಈ ಥರ ತುಂಬಿಕೊಂಡಿರುತ್ತೆ. ಇದನ್ನು ಅರಿ ಅಂತ ಹೇಳ್ತಾರೆ, ಜೇನು ಅರಿ ಅಂತ ಹೇಳ್ತಾರೆ. ಈ ಜೇನು ಅರಿಗಳಲ್ಲಿನೇ ಈ ಜೇನು ಹುಳಗಳು ಬಂದುಬಿಟ್ಟು ಈ ಜೇನನ್ನು ಶೇಖರಿಸಿ ಇಟ್ಕೊಂಡಿರ್ತವೆ. ಅದು ಎಲ್ಲ ತುಂಬ ಇದ್ದರೆ ಈ ಜೇನು ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಅದನ್ನೆಲ್ಲ ಮೇಲ್ಗಡೆ ಒಂದು ಲೇಯರ್ ಇದೆಯಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಜೇನನ್ನು ತೆಗಿತಾರೆ. ಈ ಥರ ನೋಡಿ, ಈ ಥರ ಎಷ್ಟು ಚೆನ್ನಾಗಿದೆ ಜೇನು. ಇದೆಲ್ಲ ಜೇನು ಅರಿಯಲ್ಲಿ ಇರುವಂತಹದ್ದು, ಇದು ಅಷ್ಟು ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೇ ಸಾಕು, ಇಡೀ ಜೇನೆಲ್ಲ ಹೊರಗಡೆ ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ ನೋಡಿ. ಇದು ಪ್ಯೂರ್ ಆದಂತಹ ಕೊಡಗಿನಲ್ಲಿ ಸಿಗುವ ಕೂರ್ಗ್ ಹನಿ ನೋಡಿ, ಇಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈ ಥರ ಇರುತ್ತೆ ನೋಡೋದಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದ್ರ ಒಂಥರ ಸ್ಮೆಲ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಡಿಸೆಂಬರ್ ಜೇನೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಜೇನಿಗೆಲ್ಲ ಇವಾಗ. ಅಂದರೆ ಇವಾಗೆಲ್ಲ ತುಂಬ ಕಡಿಮೆ. ಮೊದಲೆಲ್ಲ ಎಲ್ಲರ ಮನೆಗಳಲ್ಲೂ ಈ ರೀತಿಯಾಗಿ ಜೇನನ್ನು ಅವರವರೇ ಮಾಡ್ಕೊಳ್ತಿದ್ರು. ಆದರೆ ಇವಾಗ ತೋಟಕ್ಕೆಲ್ಲ ತುಂಬ ಸ್ಪ್ರೇ ಮಾಡ್ತಾರೆ ಮತ್ತು ಗೊಬ್ಬರಗಳನ್ನೆಲ್ಲ ತುಂಬ ಹಾಕೋದ್ರಿಂದ ಈ ಜೇನು ಹುಳಗಳು ಕೂಡ ಬರೋದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಒಂದೊಂದು ಮನೆಗಳಲ್ಲಿ ಮಾತ್ರ ಈ ರೀತಿಯಾಗಿ ಜೇನನ್ನು ಮಾಡ್ಕೊಳ್ತಾರೆ. ಬೆಳಗ್ಗೆ ನಮ್ಮ ಮನೆ ಹೂವಿನ ಗಿಡದಲ್ಲಿ ತುಂಬ ಪಕ್ಷಿಗಳೆಲ್ಲ ಹಾರೋಗೋದು ಹೋಗೋದು ಎಲ್ಲ ಮಾಡ್ತಾಯಿದ್ವು. ಏನಕ್ಕೆ ಅಂತ ಹೇಳಿಬಿಟ್ಟು ನಾನು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಅಲ್ಲಿ ಪಕ್ಷಿ ಗೂಡನ್ನು ಕಟ್ಬಿಟ್ಟು 3 ಮೊಟ್ಟೆಗಳನ್ನು ಇಟ್ಟಿತ್ತು. ಯಾರು ಹೋಗದೆ ಇರ್ತೀವಲ್ಲ ಅಂಥ ಟೈಮಲ್ಲಿ ಬಂದುಬಿಟ್ಟು ಹೋಗ್ತಿತ್ತು ಅದು. ನಾನು ಅಂದರೆ ಅದಕ್ಕೆ ಈಗ ಗೊತ್ತಾಗ್ಬಿಟ್ರೆ, ನಮಗೆ ಗೊತ್ತಾಗಿದೆ ಅಂತ ಅದಕ್ಕೆ ಅನಿಸ್ಬಿಟ್ರೆ ಅದು ಮೊಟ್ಟೆಗಳನ್ನೆಲ್ಲ ಪಾಪ ಮರಿಗಳನ್ನ ಮಾಡ್ಕೊಳ್ದೇ ಹಾಗೆ ಹಾರೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಗೊತ್ತಿಲ್ಲದಿರೋ ಥರ ಹಾಗೇ ಬಿಟ್ಟಿದ್ವಿ. ನೋಡಬೇಕು ಅದು ಎಷ್ಟು ದಿನ ಆದ ನಂತರ ಅದು ಮರಿಗಳನ್ನ ಮಾಡಿಕೊಂಡು ಕರ್ಕೊಂಡು ಹೋಗುತ್ತೆ ಅಂತ ಹೇಳಿಬಿಟ್ಟು. ಅದು ನಾವು ಏನೂ ತೊಂದರೆ ಕೊಡಲಿಲ್ಲ ಅಂದರೆ ಮರಿಗಳನ್ನ ಮಾಡಿಕೊಂಡು ಕರ್ಕೊಂಡು ಹೋಗುತ್ತೆ. ಇಲ್ಲಾಂದರೆ ಹಾಗೇ ಹೋಗ್ಬಿಡುತ್ತಾ ಏನೋ ಅಂತ ತುಂಬ ಭಯ ಆಗಿ ನಾವು ಆ ಹೂವಿನ ಗಿಡದ ಹತ್ರನೇ ಹೋಗ್ತಾ ಇರಲಿಲ್ಲ. ನೋಡಬೇಕದು ಯಾವಾಗ ಇನ್ನು ಮರಿ ಮಾಡುತ್ತೆ ಅಂತ ಹೇಳಿಬಿಟ್ಟು, ಎಷ್ಟು ದಿನ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಕೋಟ್ಲಕ್ಕಿ ಅಂತ ಹೇಳ್ತಾರೆ ನೋಡಿ, ನಮ್ಮ ಕಡೆ ಕೋಟ್ಲಕ್ಕಿ ಅಂತ ಹೇಳ್ತೀವಿ, ಅದ್ರದ್ದು ಮೊಟ್ಟೆ. ನಾವೆಲ್ಲರೂ ಕೂಡ ತೋಟಕ್ಕೆ ಹೋಗಿದ್ವಿ. ಆ ತೋಟಕ್ಕೆ ಹೋದಾಗ ನಮಗೆ ಆ ಒಂದು ಮರದಲ್ಲಿ ನಮಗೆ ಒಂಥರ ಮಣ್ಣಿಂದು ಗುಡ್ಡೆ ಇಟ್ಟಿರೋ ಥರ ಕಾಣಿಸ್ತು. ಅದೇನು ಅಂತ ಹೋಗಿ ನೋಡಿದಾಗ ಗೊತ್ತಾಗಿದ್ದು ಅದು ಇರುವೆ ಗೂಡು ಅಂತ.
ಎಷ್ಟು ಚೆನ್ನಾಗಿ ಕಟ್ಟಿತ್ತು ಅಂತಂದರೆ ಅದು ಮಣ್ಣಲ್ಲಿ ಕಟ್ಟಿರೋದು ಅಥವಾ ಏನು ಅಂತಲೇ ಗೊತ್ತಾಗಲಿಲ್ಲ. ಒಂಥರ ಸಿಮೆಂಟ್ ಪ್ಲಾಸ್ಟ್ರ್ ಮಾಡಿರ್ತಾರೆ ನೋಡಿ, ಆ ರೀತಿಯಾಗಿ ಅಷ್ಟು ನೀಟಾಗಿ ಕಟ್ಟಿತ್ತು. ಒಂಥರ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇದನ್ನು ವೀಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಅದನ್ನು ತೆಗೆದುಬಿಟ್ಟು ನೋಡೋಣ ಅಂತ ಹೇಳಿದ್ರೆ ಅಷ್ಟೊಂದು ನೀಟಾಗಿ ಕಟ್ಟಿದೆಯಲ್ಲ, ಅದಕ್ಕೋಸ್ಕರ ಅದನ್ನು ತೆಗೆಯೋದು ಬೇಡ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ವಿ. ನಮ್ಮ ಸಿಸ್ಟರ್ ಹೇಳಿದ್ರು ಇದು ಇರುವೆ ಗೂಡು ಅಂತ ಹೇಳಿಬಿಟ್ಟು. ಎಷ್ಟು ನೀಟಾಗಿ ಕಟ್ಟಿದೆ ನೋಡಿ ಇರುವೆಗಳು ಗೂಡನ್ನು. ನಿಜವಾಗ್ಲೂ ಈ ಪ್ರಾಣಿ ಪಕ್ಷಿಗಳಿಗೂ ಎಷ್ಟೊಂದು ಬುದ್ಧಿ ಇರುತ್ತೆ ನೋಡಿ. ಹಕ್ಕಿಗಳು ಎಷ್ಟು ನೀಟಾಗಿ ಗೂಡನ್ನು ಕಟ್ಕೊಳ್ತವೆ, ಹಾಗೆಯೇ ಈ ಪ್ರಾಣಿಗಳು ಅಷ್ಟೇ ಎಷ್ಟೊಂದು ಚೆನ್ನಾಗಿ ಗೂಡುಗಳನ್ನು ಮಾಡ್ಕೊಂಡಿರ್ತವೆ. ಈ ಬೇಸಿಗೆ ಬಂತು ಅಂತಂದರೆ ಈ ಬೇಸಿಗೆ ಮುಗಿಯೋಷ್ಟ್ರೊಳಗಡೆ ಎಲ್ಲ ನಾವು ಒಣಗಿಸೋದು ಏನಿರುತ್ತೆ ಅದನ್ನೆಲ್ಲ ಒಣಗಿಸ್ಕೊಂಡು ಬಿಡಬೇಕು. ಹಾಗೆಯೇ ನಾವು ಎಣ್ಣೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಅಂಗಡಿಗಳಲ್ಲಿ ಎಣ್ಣೆಗಳನ್ನ ತಂದರೆ ಅದು ಮಿಕ್ಸ್ ಮಾಡಿರ್ತಾರೆ, ಇದು ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಅದು ಕೂಡ ಭಯ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಕಡಲೆ ಬೀಜದಿಂದ ಎಣ್ಣೆಯನ್ನು ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಕಡಲೆ ಬೀಜವನ್ನು ನಾನು ನೀಟಾಗಿ ಈ ಥರ ತೊಳೆದ್ಬಿಟ್ಟು ಒಣಗಿಸ್ಕೊಳ್ತಾ ಇದ್ದೀನಿ. ಇದನ್ನು ತೊಳೆದಾಗಲೇ ಗೊತ್ತಾಗಿದ್ದು ಈ ಕಡಲೆ ಬೀಜದಲ್ಲೂ ಕೂಡ ಎಷ್ಟೊಂದು ಮಣ್ಣಿರುತ್ತೆ ಅಥವಾ ಧೂಳಿರುತ್ತೆ ಅಂತ ಹೇಳಿಬಿಟ್ಟು. ತೊಳಿತಾ ಈ ಕಡಲೆ ಬೀಜದ ಕಲರು ಬರ್ತಾಯಿತ್ತು, ಹಾಗೆಯೇ ಈ ಮಣ್ಣಿರುತ್ತೆ ನೋಡಿ ಅದು ಕೂಡ ಹೊರಗಡೆ ಬರ್ತಾಯಿತ್ತು. ಕಡಲೆ ಬೀಜವನ್ನು ನಾನು ನೀಟಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕೆ ಬರುತ್ತೆ ನೋಡಿ, ಆ ಕುಕ್ಕೆಯಲ್ಲಿ ಸೋರು ಹಾಕಿಬಿಟ್ಟು ಆ ನಂತರ ಈ ಬಟ್ಟೆಗೆ ನಾನು ಒಣಗಿಸ್ಕೊಂಡಿದ್ದೆ. ಅದರಲ್ಲಿ ಒಂದು 10 kgಗೆ ನಮಗೆ ಇಷ್ಟು ಎಣ್ಣೆ ಬಂದಿದೆ. ಈ ಕಾಲು ಭಾಗ ಹೋಗಿಬಿಡುತ್ತೆ. ಇದೊಂದು 5 ಲೀಟರ್ ಕ್ಯಾನು. ನಮಗೆ ಇದು 5 ಲೀಟರ್ ಕ್ಯಾನಲ್ಲಿ ನಮಗೆ ಒಂದು 4 ಲೀಟರ್ ಎಣ್ಣೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ ಮಡ್ಡಿ ಎಲ್ಲ ಹೋದಾದ ನಂತರ ಅದು ತಿಳಿಯಾದ ಮೇಲೆ ನಾವು ಬೇರೆ ಪಾತ್ರೆಗೆ ಹಾಕ್ಕೊಳ್ಬೇಕು. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.